ಶಿವಾಜಿ ಜಯಂತಿ ವೇಳೆ ಕಲ್ಲು ತೂರಾಟ ಕೇಸ್. ಕಲ್ಲು ತೂರಾಟದ ಬಗ್ಗೆ ಹಿಂದೂ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಜೆ ಅಂಬಾಭವಾನಿ ದೇಗುಲದಿಂದ ಮೆರವಣಿಗೆ ಆರಂಭ ಆಗಿತ್ತು. ಪಂಕಾ ಮಸೀದಿ ಬಳಿ ಮೆರವಣಿಗೆ ಬರ್ತಾ ಇದ್ದಂತೆ ಕೂಗು ಶುರುವಾಯಿತು. ಡಿಜೆ ಬಂದ್ ಮಾಡುವಂತೆ ಕೂಗಾಟ ಶುರುವಾಯಿತು. ಇನ್ನು 5 ನಿಮಿಷ ಆಗಿದ್ರೆ ಮೆರವಣಿಗೆ ಮುಗಿತಾ ಇತ್ತು. ಆಗ ಗಲಾಟೆ ನಡೆದು ಕಲ್ಲು ತೂರಲಾಗಿದೆ. ಎಸ್ಪಿ ಸೇರಿ ಜನರಿಗೆ ಗಾಯ ಆಗಿದೆ. ಘಟನೆ ನಡೆದು 12 ಗಂಟೆ ಕಳೆದ್ರೂ ಯಾರನ್ನೂ ಕೂಡ ಇನ್ನು ಬಂಧಿಸಿಲ್ಲ. ಸಭೆಯಲ್ಲಿ ಮುಂದಿನ ನಡೆಯ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹಿಂದೂ ಮುಖಂಡರು ತಿಳಿಸ್ತಾ ಇದ್ದಾರೆ. ಹಾಕುನಂದ್ರೆ ಅಂಬಾಭವಾನಿ ದೇವಸ್ಥಾನದಿಂದ ಇವತ್ತು ಶಿವಾಜಿ ಮಹಾರಾಜ ಜಯಂತಿ ಉತ್ಸವದ ಅಂಗವಾಗಿ ಶೋಭಾಯಾತ್ರೆ ಪ್ರಾರಂಭ ಆಯಿತು. ಶೋಭಾಯಾತ್ರೆ ಪ್ರಾರಂಭ ಆಗಿ ಗುಡಿಯಿಂದ ಸ್ಟಾರ್ಟ್ ಆಗಿ ಇನ್ನೇನು ಕೊನೆಯ ಆಗುವವರೆಗೂ ಸುಸೂತ್ರವಾಗಿ ಇತ್ತು. ಯಾವಾಗ ಈ ಪಂಕಾ ಮಸೂದಿ ಹತ್ರ ನಮ್ಮ ಪ್ರೊಸೆಷನ್ ಬಂದಾಗ ಆ ಪ್ರೊಸೆಷನಲ್ಲಿ ಒಳಗಡೆ ಇದ್ದಂಥ ಮುಸ್ಲಿಮ್ನವರು
ಅವರು ಮೊದಲು ಕಲ್ಲು ಹೋಗಿದ್ರು, ಆನಂತರ ಚಪ್ಪಲಿ ಹೋಗಿದ್ರು, ಆನಂತರ ಈಗ ಎಗರಿ ಕುರ್ಚಿಯಿಂದ ಹೊಡೆಯೋಕೆ ಬರ್ತಾರೆ, ಎದು ಹೊಡೆಯೋಕೆ ಬರ್ತಾರೆ. ಮತ್ತು ಇಂಥ ಘಟನೆ ಒಳಗೆ ಈ ಬಾಗಲಕೋಟೆ ಜಿಲ್ಲೆಯ SP ಅವ್ರಿಗೂ ಕೂಡ ಕಲ್ಲಿನಿಂದ ಹೇಟಾಗಿ ಅವರು ಇಂಜೂರಿ ಆಗಿದ್ದಾರೆ. ಅದೇ ಪ್ರಕಾರ DG ಆಪರೇಟರ್ಗೂ ಇಂಜೂರ್ ಆಗಿದ್ದಾರೆ ಮತ್ತು ಹಿಂದೂ ಕಾರ್ಯಕರ್ತರು ಕೂಡ ಇಂಜೂರ್ ಆಗಿದ್ದಾರೆ. ಇದೆಲ್ಲ ಇಷ್ಟೆಲ್ಲ ಆದ್ರೂ ಇನ್ನೂ ಯಾವುದೇ ಥರದ ಈ ಪೊಲೀಸಿಂದ ಇನ್ನೂ ಆ್ಯಕ್ಷನ್ ಆಗಿಲ್ಲ. ಅದು ಆ್ಯಕ್ಷನ್ ಆಗುವವರೆಗೂ ಬಿಡೋದಿಲ್ಲ ಅಂತ ನಮ್ಮ ಹಿಂದೂ ಸಂಘಟನೆ ಪರವಾಗಿ 10ವರೆಗೆ ಒಂದು ಮೀಟಿಂಗು ಮತ್ತು ಅದರ ಪ್ರಕಾರ ಬಾಗಲಕೋಟೆ ಬಂದ್ ಮಾಡೋದಾದ್ರೆ ಬಾಗಲಕೋಟೆ ಬಂದ್ ಮಾಡುವಂಥ ಒಂದು ಸನ್ನಿವೇಶ ಆಗುತ್ತೆ. ಹಾಂ ಸರ್, ಅವರು ಮಸೀದಿ ಒಳಗೆ ಮೊದಲೇ ಯಾವಾಗಾದ್ರೂ ಇದ್ದೇ ಇರ್ತಾರೆ ಸರ್. ಇಲ್ಲಿ ಅಲ್ಲಿ ಏನು ಸಮಸ್ಯೆ ಅಪ್ಪ ಅಂದ್ರೆ ನಮ್ಗೆ ಇದೊಂದು ಮಸೂದಿ ದೊಡ್ಡ ಸಮಸ್ಯೆ. ಯಾವುದೇ ಒಂದು ಗಣಪತಿ ಹಬ್ಬ ಮಾಡಲಿ, ಯಾವುದೇ ಒಂದು ಉತ್ಸವ ಮಾಡಲಿ, ಅಲ್ಲಿ ಹೋಗಿ ಅಲ್ಲಿ ದಾಟ್ತಂದ್ರೆ ಮಸೂದಿ ಕ್ಲಿಯರ್ ಆಯ್ತಪ್ಪ, ಆರಾಮ ಆಯ್ತಪ್ಪ, ಆ ಥರ ಸ್ಥಿತಿ ಬಂದಿದೆ. ಯಾಕಂದ್ರೆ ಇಡೀ ಊರು ತುಂಬ ಸುತ್ತಾಡ್ಕೊಂಡು ಬರ್ತೀವಿ ನಾವು, ಎಲ್ಲಿ ಏನೂ ಸಮಸ್ಯೆ ಆಗೋದಿಲ್ಲ ನಮಗೆ. ಇಲ್ಲೇನೋ ಸಮಸ್ಯೆ ಯಾಕಾಗತ್ತೆ ಅನ್ನೋದು ತಿಳಿಯವಲ್ಲ. ಫಸ್ಟ್ ಪೊಲೀಸರು ಈಗ ನಮ್ಮ ಗುಡಿಗಳಿಗೆ ರಕ್ಷಣೆ ಕೊಡೋದಿಲ್ಲ, ಮಸೂತಿಗೆ ರಕ್ಷಣೆ ಕೊಡ್ತಾರೆ. ಆ ಮಸೂತಿಗೆ ರಕ್ಷಣೆ ಕೊಡುವಂಥ ಪೊಲೀಸರಿಗೆ ಕಲ್ಲಿಂದ ಹೊಡೆದಾರೆ ಇವತ್ತು. ಇಂಥವೆಲ್ಲ ಘಟನೆ ಮಾಡ್ಯಾರ. ಏನಾಗಬೇಕಿಲ್ಲ, ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು, ಅವ್ರು ಅರೆಸ್ಟ್ ಆಗಬೇಕು. ಅರೆಸ್ಟ್ ಆಗಿಲ್ಲ ಅಂತಂದ್ರೆ ನಮ್ಮ ಸಂಘಟನೆ ಪರವಾಗಿ ನಾವು ಏನು ಮಾಡ್ಬೇಕು ಅನ್ನೋದು ಮುಂದಿನ ದಿನಗಳು ಗೊತ್ತಾಗುತ್ತೆ. ಈ ಅಂಬಾಭವಾನಿ ದೇವಸ್ಥಾನದಿಂದ ಇವತ್ತು